ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ನನ್ನ ಪ್ರೀತಿ ವೀಕ್ಷಕರೇ? ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಭಾವಿಸುತ್ತೇನೆ. ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅನ್ಕೊಂಡಿದ್ದಂದ್ರೆ ಆಂಧ್ರ ಪ್ರದೇಶ. ನಿಮಗೆ ನಾನು ಇಷ್ಟು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ನೋಡ್ರಿ, ಹೇಗಿದೆ ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಈ ಥರ ನೋಡಿದ ಬಳಕ ನಿಮಗೂ ಅನಿಸ್ತದೆ, ನಾವು ಈ ಥರ ಹೋದರೆ ನಮಗೂ ಗೊತ್ತಾಗ್ತಿದ್ದಲ್ಲಪ್ಪ ಅಂತ ತಿಳ್ಕೊ. ನೋಡಿ, ಇಲ್ಲಿ ಗರ್ಭಗುಡಿ ಅಂತ ಹೇಳ್ಬೋದು. ಅಂದರೆ ಇಷ್ಟು ದೊಡ್ಡ ನಂದಿಕೇಶ್ವರ ಮಂದಿರ. ರೇಣುಕಾಚಾರ್ಯರ ಜಯಂತ್ಯೋತ್ಸವ ದಿನಾಂಕ ಇದು. ರೇಣುಕಾಚಾರ್ಯರ ಜಯಂತ್ಯೋತ್ಸವ ನೋಡ್ರಿ, ಎಲ್ಲ ಹಳೆಯದು ವರ್ಷದ ಕೂಡ ಇಲ್ಲಿ ಫೋಟೋಗಳು, ನೀವು ಚಿತ್ರಗಳನ್ನ ಸ್ಥಳ ಇಲ್ಲಿ ಇದೆ. ಸ್ಥಳ ಐಕ್ಯ ಆಗಿದ್ದು ಮತ್ತು ಉದ್ಭವವಾದ ಸ್ಥಳ. ಅಂದ್ರೆ ಎಷ್ಟನೇ ಶತಮಾನ? 9ನೇ ಶತಮಾನ. ಹೌದೌದು. ಅಂದ್ರೆ ಇದಕ್ಕೇನೋ ನಾವು ಒಳ್ಳೇದೇನೋ ಮಾಡ್ಬೋದು, ಪೇಂಟಿಂಗ್ ಮಾಡ್ಬೋದು, ಕೆತ್ತನೆ ಮಾಡ್ಬೋದು. ಹೌದೌದು, ಪರ್ಮಿಷನ್ ಇಲ್ಲ. ಅದೇ ನಾ ಬೋರ್ಡ್ ನೋಡಿದೇವ್ರಿ, ಏನೇನೋ ಪರ್ಮಿಷನ್ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಅಂತ ಕೂಡ ಅಲ್ಲಿ ಸತ್ತ. ಇವತ್ತಿನ ಸಂಚಿಕೆಯಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಜಗದ್ಗುರು ರೇಣುಕಾಚಾರ್ಯರು ಇದು ಹುಟ್ಟಿದ ಸ್ಥಳ ಇಲ್ಲೇ ಮತ್ತು ಐಕ್ಯ ಆಗಿದ್ದ ಸ್ಥಳ ಕೂಡ ಇದು ಇಲ್ಲಿ ಅಂತ. ಮತ್ತೆ ಇವತ್ತಿನ ಪಂಚಮ ವೇದ ಎಂದು ಏಕೆ ಕರೀತಾರೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಪಂಚಮ ವೇದ ಅಂದ್ರೆ ಭರತನು ರಚಿಸಿದ ನಾಟ್ಯ ವೇದ ಪಂಚಮ ವೇದ, 5ನೇ ವೇದವೆಂದು ಕರೀತಾರೆ. ನೋಡ್ರಿ, ಪಂಚಮ ವೇದ ಅಂದ್ರೆ 5ನೇ ವೇದ, ಪಂಚಮ ವೇದ ಎಂದು ಕರೀತಾರೆ. ಅದು ಹೇಗೆ ಹುಟ್ಟಿತು ಅಂದ್ರೆ ಭೂಲೋಕದಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ ಇವನ್ನೆಲ್ಲ ತುಂಬ ತಿಳ್ಕೊತಿತ್ತು. ಅದನ್ನೆಲ್ಲ ಕಂಡು ದೇವತೆಗಳು ಮತ್ತು ಇಂದ್ರನು ಎಲ್ಲರೂ ಬ್ರಹ್ಮನಲ್ಲಿ ಕೇಳಿದ್ರಂತೆ, ಬ್ರಹ್ಮದೇವ, ಭೂಲೋಕದಲ್ಲಿ ಈ ತರ ಆಗ್ತಾ ಇದೆ, ಅಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ ಆಗ್ತಾ ಇದೆ, ಭೂಲೋಕದಲ್ಲಿ ಶಾಂತಿ ಕೊಡುವುದು ಒಂದು ವೇದವನ್ನು ಸೃಷ್ಟಿಸು ಎಂದು ಬ್ರಹ್ಮನಿಗೆ ಕೇಳಿದಾಗ, ಆಗ ಬ್ರಹ್ಮನು ಹೇಳಿದನು, ಋಗ್ವೇದದಿಂದ ಪಾಠವನ್ನು, ಯಜುರ್ವೇದದಿಂದ ಅರ್ಥವನ್ನು, ಸಾಮವೇದದಿಂದ ಸಂಗೀತವನ್ನು ಮತ್ತು ಅಥರ್ವಣ ವೇದದಿಂದ ರಸವನ್ನು ಆರಿಸಿ 5ನೇ ವೇದವೇ ಪಂಚಮ ವೇದವೆಂದು ಕರೆಯುತ್ತಾರೆ. ನೋಡ್ರಲ್ಲ ಅಕ್ಷರೇ, ಪಂಚಮ ವೇದವನ್ನು ಯಾವ ರೀತಿ ಸೃಷ್ಟಿ ಮಾಡಿದರು, ಯಾಕೆ ಸೃಷ್ಟಿ ಮಾಡಿದರು ಅನ್ನೋದನ್ನ ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಪಂಚಮ ವೇದ ಅಂದ್ರೆ ಏನು, ಪಂಚಮ ವೇದ ಹೇಗೆ ಸೃಷ್ಟಿ ಆಯ್ತು ಅನ್ನೋದನ್ನು ಒಂದು ಸಣ್ಣ ಮೂಲಕ ನಿಮಗೆ ತಿಳಿಸಿದ್ದೇನೆ. ಮತ್ತು ಇಲ್ಲಿ ಕೊಲಿಪ, ಮತ್ತೆ ಇದು ಆಂಧ್ರ ಪ್ರದೇಶದಲ್ಲಿ ಯಾದಗಿರಿ ಗುಡ್ಡ ಸೈಡ್ ಕೂಡ ಬರುತ್ತದೆ. ಪ್ಲೀಸ್ ಇಲ್ಲಿ ನೀವು ಕೂಡ ಬಂದು ಹಿಂದಿನ 9ನೇ ಶತಮಾನದ ಹೇಗಿತ್ತು ಅನ್ನೋದು ಕೂಡ ನಿಮಗೆ ಕಾಣಿಸ್ತದೆ. ಪ್ಲೀಸ್ ಈ ಸಂಚಿಕೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ನಿಮಗೋಸ್ಕರ ಬಂದಿಕ್ಕೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.